ಮುದ್ದುಲಕ್ಷ್ಮಿ ಬಾ, ಇದೇ ನಮ್ಮನೆ. ಹೇಗಿದೆ? ತುಂಬಾ ಚೆನ್ನಾಗಿದೆ. ಮತ್ತು ನೀವು ಸಾವುಕಾರರು, ನಾವು ಸಾವುಕಾರರು, ಆದ್ರೆ ನಾವ್ ನಿಮ್ಗಿಂತ ಸಾವುಕಾರರು ಗೊತ್ತಾ? ನಾನು ಗಂಡುಗಲಿ ಒಂದ್ಸಲ ಕಟ್ಟ ಕಡೆ ತುಂಡು ಪಾಂಡ್ರಂಗ ಗಂಡುಗಲಿ, ಎಡಗೈ ಎತ್ತಿದ್ರೆ ವೀರಕೇಸರಿ, ಬಲಗೈ ಎತ್ತಿದ್ರೆ ವೀರ ಮದಕಡೆ. ಮತ್ತು ಇವ್ರು ಯಾಕೆ ಕೈ ಎತ್ತುತ್ತಾ ಇದಾರೆ? ಅವನಿಗೆ ಬಿಡುವಾದಾಗೆಲ್ಲ ಕೈ ಎತ್ತಾ ಇರ್ತಾನೆ, ನೀನ್ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಹಾಯ್ ಮುದ್ದುಲಕ್ಷ್ಮಿ, ನಾನು ಚಾಚಿ ಚಂಬಲ್ದಿನ್ನಿ ಅಂತ. ನಮ್ಮತ್ಗೆ ಮುದ್ದುಲಕ್ಷ್ಮಿ, ಡು ಯು ರಿಯಲಿ ಲವ್ ಪದ್ದು? ಹೊಡಿತಲ್ಲ ಪಾಲಾಡ್ರಿ. ಮುದ್ದುಲಕ್ಷ್ಮಿ, ಒಂದೇ ಒಂದ್ಸಲ ನಿನ್ ಬಾಯಿಂದ ಐ ಲವ್ ಯು ಅಂತ ಹೇಳೆ. ಪದ್ದು, ಲವ್ ಅಂದ್ರೆ ಏನು? ವಯಸ್ಸಿಗೆ ಬಂದಿರೋ ಹುಡುಗಿಗೆ ಲವ್ ಅಂದ್ರೆ ಗೊತ್ತಿರಲ್ವಾ? ಇಲ್ಲಪ್ಪ, ನನ್ಗೇನು ಗೊತ್ತಿಲ್ಲ. ಈ ಲವ್ ಅಂದ್ರೆ ಕುಂಟು ಮೇಲೆ ಆಟ ಇದೆಯಲ್ಲ, ಆ ತರದೊಂದು ಆಟನ? ಅಲ್ಲ. ತಿಂಡಿನ ಕುಡಿಯೋದ ಇಲ್ಲ ತಿನ್ನೋದ? ನೋಡಮ್ಮ, ಈ ಲವ್ ಅಂದ್ರೆ ಅವೆಲ್ಲವನ್ನೂ ಒಳಗೊಂಡಿರ್ತಕ್ಕಂಥ ಒಂದು ಪುಟ್ಟ ಜಗತ್ತು. ಅದರಲ್ಲಿ ಈ ಆರ್ಚೋದು, ಕಿರ್ಚೋದು, ಪಾರ್ಚೋದು, ಕಚ್ಚೋದು ಎಲ್ಲ ಇರುತ್ತೆ. ನಿಮ್ಮನ್ನೆಲ್ಲಾ ನೋಡಿದ್ದಾಯ್ತು, ನಾನು ಹೋಗ್ತೀನಿ. ನನ್ನ ಫ್ರೆಂಡ್ ಕಾಯ್ತಾ ಇರ್ತಾಳೆ, ನಾನು ಇನ್ನೂ ಎಕ್ಸಿಬಿಷನ್ ಹೋಗ್ಬೇಕು. ಅಲ್ಲಿಂದ ಬರ್ತಾ ನಿನ್ಗೆ ಚಾಕ್ಲೇಟ್, ಪೆಪರ್ಮಿಂಟ್ ಎಲ್ಲ ತಂದ್ಕೊಡ್ತೀನಿ. ಬಾಯ್ 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 ಬಾಯ್. ಕಂಗ್ರಾಟ್ಸ್ ಕಣಪ್ಪದ್ದು, ನೀನ್ ಹುಡ್ಗಿನ ನಾವಿಬ್ರು ಮರಲ್ಲಿ ನಿಂತ್ಕೊಂಡ್ ನೋಡಿದ್ವಿ. ತುಂಬಾ ಚೆನ್ನಾಗಿದ್ದಾಳೆ. ಬಿಟ್ಲಾ ಹೇಗದ ಹುಡುಗಿ? ಬಾಯಲ್ಲಿ ಬೆಳ್ಳಿಟ್ರೆ ಕಚ್ಚಕ್ಕೆ ಬರಲ್ಲ ಕಣೋ. ತುಟಿ ಇರದೆ ಲಿಪ್ಸ್ಟಿಕ್ ಹಾಕೊಳ್ಳೋಕೆ ಅಂತ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದಾಳೆ. ಲೇ ಪದ್ದಪ್ಪ, ನಿನ್ನಂತ ಅಸಾಮಾನ್ಯ ಪದ್ದನಿಗೆ ಇಂಥ ಪೆದ್ದಗುಂಡಿ ಹುಡುಗಿ ಅದೆಲ್ಲಿ ಪರಿಚಯ ಆಯ್ತು? ಒಂದು ವಾರದ ಪರಿಚಯ ಕಣೋ. ನಾವಿಬ್ರು ಎಷ್ಟು ಅನ್ಯೋನ್ಯವಾಗಿದ್ದೀವಿ ಗೊತ್ತಾ? ನಾನು ಈಗಾಗ್ಲೇ ಅವಳನ್ನ 2 ಸಲ ಕೇಳಿದ್ದೀನಿ, ನನ್ನ ಲವ್ ಮಾಡ್ತೀಯಾ ಅಂತ. ನಾನು ಬಿಡುವಾಗಿದ್ದೀನಿ, ಲವ್ ಮಾಡ್ತೀನಿ ಅಂತ ಅವಳು ಹೇಳಿದಾಳೆ. ಅವಳು ಸಾಮಾನ್ಯದವಳಲ್ಲ, ಕೊಟ್ಟೂರಪ್ಪನವರ ಏಕೈಕ ಸುಪುತ್ರಿ ನಮ್ಮ ಈ ಲಕ್ಷ್ಮಿ. ಅವನು ಸಾಮಾನ್ಯ ಏನಲ್ಲ, ಅಸಾಮಾನ್ಯರಲ್ಲಿ ಅಸಾಮಾನ್ಯ, ಕೋಟ್ಯಾಧಿಪತಿ. ಗೇಟ್ ಬೆಳ್ಳಿದು, ಬಾಗ್ಲು ಬಂಗಾರದು. ಈ ಪದ್ದು ಹೊಡೆದಿಯಲ್ಲ ಚಾನ್ಸು. ಬೇಸ್ಕಣದ ಅಪರೂಪಕ್ಕೆ ನೀನು ನನಗೆ ಇಷ್ಟ ಆಗ್ಬಿಟ್ಟ ಕಣ. ಪದಪ್ಪ, ಒಳ್ಳೆ ಒಳ್ಳೆ ಹುಡುಗಿಗೆ ನಾನು ಹಾಕ್ಬಿಟ್ಟಿದ್ಯಲ್ಲ ನೀನು. ನಾನು ಮುಂದೆ ನಿಂತಿದ್ದು ಮದುವೆ ಮಾಡಿಸ್ತೀನೋ. ನೀನು ಮದುವೆ ಒಂದು ಆಗ್ಬಿಡು. ಇರೋಳಕ್ ಮಗಳು ಆ ಕೊಟ್ಟಪ್ಪ ಅಂದ್ರೆ ಅವ್ರ ಅಪ್ಪ ಕಡಲೆ ನಿಮ್ಮ ಮಾವ ಇಡೀ ಅಷ್ಟೆಲ್ಲ ಮಗಳಿಗೆ ಬರ್ಬಿಡ್ತಾರೆ. ಆ ಮುದ್ದುಲಕ್ಷ್ಮಿಗೆ ಆಸ್ತಿ ಬಂತು ಅಂದ್ರೆ ನನಗೆ ಬಂದಂಗೆನೆ. ಲಕ್ಷ್ಮಿ, ನಾನು ಹಿಂಗೋಸ್ಕರನೇ ಕಾಯ್ತಾ ಇದ್ದೆ. ಹಾಗಾದ್ರೆ ಬಾ, ನಾವಿಬ್ರು ಕುಂಟೆ ಬೆಲೆ ಆಡೋಣ. ಏನಮ್ಮ ಕುಂಟೆ ಬಿಲ್ಲೆ ಆಡೋ ವಯಸ್ಸ ನಿಂದು? ಇದು ಪ್ರೀತಿ ಮಾಡೋ ವಯಸ್ಸು. ಆದ್ರೆ ಅದ್ರ ಬಗ್ಗೆ ನನ್ಗೇನು ಗೊತ್ತಿಲ್ವಲ್ಲ. ಅದನ್ನ ನಿಂಗೆ ಕಲ್ಸೋಣ ಅಂತಾನೆ ಪಾಂಡುರಂಗ ಮತ್ತೆ ಜಾಜಿ ಅವರಿಬ್ರು ಪ್ರೇಮಿಗಳಾಗಿದ್ದಾರೆ. ಅವ್ರಿಬ್ರು ಗಂಡ ಹೆಂಡತಿ ಕೆಲಸ ಬಿಟ್ಬಿಟ್ರ? ಪ್ರೇಮಿಗಳೇ, ಸುರೇಜ್ಗಳೇ, ನಿನ್ನನ್ನು ನೋಡುತ್ತಿದ್ದ ಹಾಗೆ ಮೂದುಡಿದ ತಾವರೆ ಅರಳಿತು. ನನಗೂ ಅರ್ಥನೆ. ಬಯಲು ದಾರಿಯಲ್ಲೂ ಕೂಡ ಕಾಮನ ಬಿಲ್ಲು ಕಂಡಿತು. ನೋಡಿ, ನಿನಗೋಸ್ಕರ ಆ ಮುಳ್ಳಿನ ಗಿಡದಲ್ಲಿ ನಾನು ಈ ಕೆಂಪು ಗುಲಾಬಿಯನ್ನು ಎಕ್ಕಿ ತಂದಿರುವೆನು. ಇದನ್ನು ನೀನು ಕೈಯಲ್ಲಾದ್ರೂ ಇಕ್ಕಿಕೋ, ಇಲ್ಲ ತಲೆಯಲ್ಲಾದ್ರೂ ಸಿಕ್ಕಿಸಿಕೋ. ವಾಟ್ ಅ ಫ್ಯಾಂಟಾಸ್ಟಿಕ್ ರೋಸ್. ಥ್ಯಾಂಕ್ ಯು. ಈ ರೋಸ್ ಲವ್ನ ಸಿಂಬಲ್. ಇಷ್ಟು ದಿನ ನಿನ್ನಂಥ ಪ್ಲೇ ಬಾಯ್ನೇ ನಾನು ಹುಡುಕ್ತಾ ಇದ್ದೆ. ನೋ ಡೌಟ್ ಯು ಆರ್ ಮೈ ರೋಮಿಯೋ. ಥ್ಯಾಂಕ್ ಯು ಫಾರ್ ಯುವರ್ ಕಾಂಪ್ಲಿಮೆಂಟ್. ಓಡಿಸ್ಕೊಂಡು ಹೋಗಿ ಮದ್ವೆ ಆಗ್ತೀನಿ. ಇದೇನಾ ಲವ್? ಲವ್ ಅಂದ್ರೆ ಇದೇನೆ. ಪ್ರೀತಿ ಅಂದ್ರೆ ಏನು ಅಂತ ಸ್ವಲ್ಪ ಸ್ವಲ್ಪ ಅರ್ಥ ಆಯ್ತು. ಅಷ್ಟು ಅರ್ಥ ಆಯ್ತು ತಾನೆ? ನಾನು ಬರ್ತೀನಿ. ಬಾಯ್ ಪದ್ದು. ಪದ್ದು, ನೀನೇನು ಹೆದರ್ಕೋಬೇಡ. ಈಗ ಅವಳು ಲವ್ ಟ್ರ್ಯಾಕ್ ಬರ್ತಾ ಇದ್ದಾಳೆ. ಮುದ್ದು ಲಕ್ಷ್ಮಿ, ಈ ಸೀರಿಯಲ್ ನೀನೆಷ್ಟು ಮುದ್ದ ಕಾಣಿಸ್ತಾ ಇದೆಯಾ ಗೊತ್ತಾ? ಥ್ಯಾಂಕ್ ಯು ಕಣೋ. ನನ್ ಪದ್ದು ಅಂತ ಹೇಳ್ತಿರ್ಲಿಲ್ವಾ ಇವನೇ? ನಿಮ್ ಬಗ್ಗೆ ತುಂಬಾ ಹೇಳ್ತಾ ಇದ್ಲ ಮುದ್ದುಲಕ್ಷ್ಮಿ, ತುಂಬಾ ಒಳ್ಳೆ ಹುಡುಗ ಅಂತ ನೀವು. ನನ್ಗೆ ಪ್ರೀತಿ ಪ್ರೇಮ ಏನು ಅಂತ ಒಂಚೂರು ಗೊತ್ತಿರ್ಲಿಲ್ಲ. ಈ ಪದ್ದು ಈ ಮನೆಗ್ ಕರ್ಕೊಂಡ್ ಬಂದು ಇವ್ರೆಲ್ರ ಮೂಲಕ ಅದೇನು ಅಂತ ತೋರಿಸ್ಕೊಟ್ಟ. ಅದಕ್ಕೆ ನಾನ್ ಮುಂದಿನ ತಿಂಗಳು ಮದ್ವೆ ಆಗ್ತಾ ಇದ್ದೀನಿ. ಅಲ್ಲ ಕಣಮ್ಮ, ಇಂಥ ದೊಡ್ಡ ದೊಡ್ಡ ವಿಚಾರಗಳನ್ನು ಮಾತಾಡೋದಕ್ಕೆ ದೊಡ್ಡವ್ರನ್ನ ಕರ್ಕೊಂಡು ಬರೋದು ಬಿಟ್ಟು ನಿಮ್ಮ ಅಣ್ಣನ್ ಕರ್ಕೊಂಡು ಬಂದಿದ್ಯಲ್ಲಮ್ಮ. ಅಯ್ಯೋ, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಇವ್ ನಮ್ಮ ಅಣ್ಣ ಅಲ್ಲ, ರಾಜೇಶ್ ಅಂತ. 1 ವರ್ಷದ ಹಿಂದೆನೆ ಪರಿಚಯ. ದಿನ ನನ್ನ ಹಿಂದೆ ಸುತ್ತಾಡ್ತಾ ಇದ್ದ. ಒಂದಿನ ಐ ಲವ್ ಯು ಅಂತಾನು ಹೇಳ್ಬಿಟ್ಟ. ಆಗ ನನ್ಗೆ ಪ್ರೀತಿ ಅಂದ್ರೆ ಏನು ಅಂತ ಗೊತ್ತಿರ್ಲಿಲ್ವಲ್ಲ. ಆದ್ರೆ ಈಗ ಗೊತ್ತಾಗಿದ್ಯಲ್ಲ. ಅದಕ್ಕೆ ಇವನನ್ನ ಮದ್ವೆ ಆಗ್ತಾ ಇದ್ದೀನಿ.